ನನ್ನ ಆ್ಯಕ್ಟಿಂಗ್ ಸ್ಕಿಲ್ಸ್ನ ತೋರಿಸೋಣ ಅಂತ ನಡೀದೇ ಇರೋ ವಾಚ್ ಹಾಕೊಂಡ್ರೆ ಅವ್ರು ಏನು ಅನುಭವಿಸ್ತಿದ್ದಾರೆ ಅಂತ. ಆದರೆ ಅವರು ಮನೆಯವ್ರ ಹತ್ರ ತೋರಿಸ್ಕೊಳ್ಳಲ್ಲ. ತಿನ್ನೋರ್ಗು ತಿಂದೇ ಇರುತ್ತೆ. ಶುಭೋದಯ ಎಲ್ರಿಗೂ, ಹೇಗಿದ್ದೀರಾ ಎಲ್ಲ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಹೋಗಿ ಬಿಸಿನೀರು ಮಾಡ್ಕೊಂಡು ಬಂದು ಕುಡಿದು ಹಾಗೆ ಟಿಫನ್ ಹಾಕ್ಕೊಂಡು ಬರೋಣ ಗೈಸ್. ನಮ್ಮ ಪೇಜಲ್ಲಿ ಗೈಸ್ 8:45 ಹೋದ್ರೇ ಟಿಫನ್ ಇರಲ್ಲ. ಸೊ ತಿಂತಾರೋ ಬಿಡ್ತಾರೋ ಗೊತ್ತಿಲ್ಲ, ಖಾಲಿ ಅಂತ ಆಗಿರುತ್ತೆ. ಬನ್ನಿ ಇವತ್ತು ಏನು ಟಿಫನ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಆ ಸ್ಪೆಷಲ್ ಟಿಫನ್ ಪುಣ್ಯ ಮಾಡಿರಬೇಕು ಗೈಸ್ ತಿನ್ನೋಕ್ಕೆ, ಅಷ್ಟು ಸ್ಪೆಷಲ್ ಅದು. ಬನ್ನಿ ಗೈಸ್, ಇದು ನಾನು ಏನಾದರೂ ಪೇಜಲ್ಲಿ ಬೇಕು ಅಂತಂದರೆ ಮಾಡ್ಕೊಳ್ಳೋದು. ಗೊಜ್ಜಂತೆ ಪಲ್ಯ ಅಂತೆ ಎಲ್ಲಾನು ಮಾಡ್ಕೊತೀನಿ. ಮಿನಿ ಕಿಚನಿಂದ ನಾನು ಸ್ವಲ್ಪ ಜೀರಿಗೆನ ಎತ್ಕೊಂಡಿದ್ದೀನಿ. ನೀರು ತೊಗೊಂಡೋಗಿ ಟಿಫನ್ ಏನಿದೆ ಅಂತ ನೋಡಿದ್ರೆ ಸೊ ನೀರು ಕಾಯಕ್ಕಿಟ್ಟು ಪಕ್ಕದಲ್ಲಿ ನೋಡಿದ್ರೆ ಯಾರೋ ಬೆಳಗ್ಗೆ ಆಮ್ಲೆಟ್ ಹಾಕೋತಿದ್ದಾರೆ. ನಾನು ಸ್ವಲ್ಪ ಜೀರಿಗೆ ಆ್ಯಡ್ ಮಾಡಿದ್ದೆ. ಸೊ ಒಳ್ಳೆಯದು. ಅದನ್ನು ಕುಡಿದು ಸ್ವಲ್ಪ ಐಸ್ ಕ್ಯೂಬಲ್ಲಿ ಫೇಸ್ ರಬ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದೆ. ಸೊ ಈಗ ರೆಡಿಯಾಗಿ ಆಫೀಸಿಗೆ ಹೊರಡಬೇಕು. ಸೊ ಕ್ಯಾಮ್ರಾ ಮುಂದೆ ಗೊತ್ತಲ್ಲ, ಎಲ್ಲ ಹೆಣ್ಮಕ್ಳು ನಾನು ಕ್ಯೂಟಾಗಿ ಆಡೋಕ್ಕೆ ನೋಡ್ತಿದ್ದೆ. ಇಕ್ಕಿರೋ ಬಿದ್ದ ಮೇಲೆ ಮತ್ತೆ ಇಟ್ಕೊಳ್ಳೋಣ ಅಂತ ಹೋದ್ರೆ ಈ ಕ್ಯಾಮ್ರಾ ಆವಾಗಲೇ ಫೋಕಸ್ ಆಗಿದೆ. ಬೇಕು ಅಂದಾಗ ಆಗಲ್ಲ, ಕಾಣಲ್ಲ. ನಂದು ಕ್ಯಾಮ್ರಾ ಕ್ವಾಲಿಟಿ ಕಡಿಮೆ ಅಂತ ನೋಡಿದ್ರೆ ಹೀಗಾಗಿದೆ. ರೆಡಿ ಎಲ್ಲ ಆಯಿತು. ನಾನು ಗಂಜಿ ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ಮಜ್ಜಿಗೆ ಮತ್ತು ಈರುಳ್ಳಿ ಆ್ಯಡ್ ಮಾಡಿಕೊಂಡು ಕುಡಿದ್ರೆ ಸ್ವರ್ಗ ಗೈಸ್. ಸೊ ಎಲ್ಲ ರೆಡಿ ಆಯಿತು. ಎಲ್ಲ ಇದೆಯಾ ಅಂತ ಚೆಕ್ ಮಾಡಿ ಸ್ಕೂಲ್ ಮಕ್ಕಳ ಥರ ಬ್ಯಾಗ್ ಹಾಕೊಂಡು ಹೊರಟೆ. ಮತ್ತೆ ಮರೆತೆ. ಸೊ ಜೀರಿಗೆ ಏನಿತ್ತು ಕುದಿಸಿದ್ದು ಆ ಜೀರಿಗೆ, ಸೊ ಅದು ನನಗೆ ತಿನ್ಕೊಂಡು ಸೊ ಶೂಸ್ ಎಲ್ಲ ಹಾಕ್ಕೊಂಡು ಲೈಟ್ಸ್ ಎಲ್ಲ ಆಫ್ ಮಾಡ್ಕೊಂಡು ಹೊರಟೆ. ನೈಟ್ ಶಿಫ್ಟ್ ಹುಡುಗಿರಿದ್ರೆ ಹಾಗೆ ಎಲ್ಲನೂ ಆಫ್ ಮಾಡ್ಕೊಂಡು ಹೋಗಬೇಕು. ಸೊ ಹಾಗೆ ಹೋಗ್ತಾ ನನ್ನ ತಂಬನ್ನ ಇಟ್ಟು ಡೋರ್ ಓಪನ್ ಮಾಡಿಕೊಂಡು ನಾನು ಆಫೀಸ್ ದಾರಿ ಹಿಡ್ಕೊಂಡು ಸೀದಾ ಹೊರಟೆ. ಏನೇ ಬಿಡಲಿ ಗೈಸ್, ಬೆಂಗಳೂರಲ್ಲಿ ಹೋಗ್ಬೇಕಾದ್ರೆ ಟ್ರಾಫಿಕ್ ಮಾತ್ರ ಬಿಡಲ್ಲ. ನಾವು ಮಧ್ಯಾಹ್ನ ಊಟಕ್ಕೆ PGಗೆ ಬಂದೆ. ಬೆಂಡೆಕಾಯಿ ಸಾರು ಮಾಡಿದ್ರು ಮತ್ತು ಊರಿಂದ ತಂದಿದ್ದು ಚಕ್ಲಿ ಹಾಕೊಂಡು ತಿಂದೆ. ಭಾಷಣ ಸ್ಟಾರ್ಟ್ ಗೈಸ್. ನಿಜ ಈ PGಲಿರೋ ಹೆಣ್ಮಕ್ಳು ಕಷ್ಟ. ನೀವು ಮನೆಯಿಂದ ಹೇಳ್ತಾರೆ ಗೈಸ್ ನಮ್ಮ ಪೇರೆಂಟ್ಸ್ ಎಲ್ಲ ಆರಾಮಾಗಿ ಏನೋ 3 ಹೊತ್ತು ಅವ್ರು ಮಾಡಿರ್ತಾರೆ ತಿನ್ಕೊಂಡಿರ್ತೀರ ಅಂತ. ಆದರೆ ನಿಜವಾಗ್ಲೂ ಇದು ತಿನ್ನೋರಿಗೆ ಗೊತ್ತು ಗೈಸ್ ಎಷ್ಟು ಕಷ್ಟ ಆಗುತ್ತೆ ಆದರೆ ಇಲ್ಲಿ ನಮ್ಮ PGಲಿ ಫೆಸಿಲಿಟಿ ಇದೆ, ಸೆಲ್ಫ್ ಕುಕ್ಕಿಗೆ ಬೇಕು ಅಂದರೆ ಮಾಡ್ಕೋಬೋದು ಇದೆ. ಆದರೆ ಸುಮ್ಮನೆ ಅವ್ರು 3 ಹೊತ್ತು ಮಾಡಿರ್ತಾರೆ ಆರಾಮಾಗಿ ತಿಂದಿರ್ತೀರ ಅಂತೆಲ್ಲ ಹೇಳಲೇಬೇಡಿ. ನಿಜ ಕಷ್ಟ ಇದೆ. ಅವ್ರಿಗೆ ಏನೋ ಒಂದು ಸಿಕ್ಕಿದ್ದನ್ನು ತಿನ್ಕೊಂಡು ಕೆಲ್ಸಕ್ಕೆ ಹೋಗ್ಕೊಂಡು ಅವ್ರು ಕೆಲಸ ಮಾಡ್ತಿರ್ತಾರೆ. ನಾವು ಅದಕ್ಕೆ ರೆಸ್ಪೆಕ್ಟ್ ಮಾಡಬೇಕು. ಸುಮ್ಮನೆ ಅನ್ಬಾರ್ದು ಏನು ಬಿಡು ನಿನಗೇನು ಆರಾಮಾಗಿ ತಿನ್ಕೊಂಡಿರ್ತೀಯ ಅಂತ. ನಾವು ಕೆಲವೊಂದ್ಸಲಿ ತಿನ್ನೋಕ್ಕೆ ಆಗಲ್ಲ, ಆವಾಗ ನಾವೇ ಮಾಡಿಕೊಂಡು ತಿನ್ನಬೇಕು. ಒಂದೊಂದ್ಸರಿ ನೀಟಾಗಿ ಬೇಯಿಸಲ್ಲ, ಅದರದ್ದೆಲ್ಲ ಇರುತ್ತೆ. ಎಷ್ಟೋ ಜನಕ್ಕೆ ಫುಡ್ ಪಾಯ್ಸನ್ಸ್ ಆಗುತ್ತೆ. ಸೊ ಅದಕ್ಕೆ ಅವ್ರು ಏನೋ ಲೈಕ್ ಸುಮ್ಮನೆ ಅನ್ಬಾರ್ದು ಈಸಿಯಾಗಿ ತಿಂತೀರಾ, ಉಣ್ತೀರಾ, ಆಫೀಸ್ಗೆ ಹೋಗ್ತೀರಾ, ಬರ್ತೀರಾ, ಮಲ್ಕೋತೀರಾ ಅಷ್ಟೇ ಅಂತ. ಇಲ್ಲ ನಿಮಗೆ ಗೊತ್ತು ಎಷ್ಟೋ ಜನ PGಲಿರೋ ಹೆಣ್ಮಕ್ಳು ಅಥವಾ ಮನೆ ಬಿಟ್ಟು ಹೊರಗಡೆ ಮನೆ ಮಾಡ್ಕೊಂಡು ಏನೋ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಅವ್ರು ಏನು ಅನುಭವಿಸ್ತಿದ್ದಾರೆ ಅಂತ. ಆದರೆ ಅವರು ಮನೆಯವ್ರ ಹತ್ರ ತೋರಿಸ್ಕೊಳ್ಳಲ್ಲ, ಯಾರ ಹತ್ರನೂ ತೋರಿಸ್ಕೊಳ್ಳಲ್ಲ ಅವ್ರು ಹಿಂದಿದ್ದಾರೆ ಗೈಸ್. ನಾನು ಇವಾಗ ಆಫೀಸ್ ಮುಗಿಸ್ಕೊಂಡು PGಗೆ ಬಂದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕಂಪ್ಲೀಟಾಗಿ ನೋಡಿ, ಲೈಕ್, ಶೇರ್, ಕಮೆಂಟ್ ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ಒಳ್ಳೆ ವೀಡಿಯೋಸ್ಗಳು ಬರೋದಿದೆ ಮುಂದೆ. ಸೊ ಸೈನಿಂಗ್ ಆಫ್ ಶ್ರೀ, ಬಾಯ್.